ಕಾಂಗ್ರೆಸ್ನ ಮುಖಂಡರು ವೆಲ್ಕಮ್ ಸರ್ ಕ್ಷಮೆ ಇರಲಿ ಕಾಂಗ್ರೆಸ್ನ ವಕ್ತಾರರು ಅದರ ಜೊತೆಯಲ್ಲಿ ಹಿಂದೂ ಮುಖಂಡರು ಬಾಗಲಕೋಟೆಯಿಂದ ಸತ್ಯನಾರಾಯಣ ಹೇಮಾದ್ರಿ ಅವರು ಜಾಯ್ನ್ ಆಗಿದ್ದಾರೆ. ಸತ್ಯನಾರಾಯಣ ಸರ್ ನಮಸ್ಕಾರ. ನಮ್ಮ ನಟರಾಜ್ ಗೌಡ್ರನ್ನ ಒಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಮೊದಲನೇದಾಗಿ ಅಭಿನಂದನೆಗಳು ನಟರಾಜ್ ಗೌಡ್ರೆ, ನಿಮಗೆ ಸಚಿವರ ಸ್ಥಾನಮಾನ ಲಭ್ಯವಾಗಿದೆ, ಹೀಗಾಗಿ ಮತ್ತಷ್ಟು ಜವಾಬ್ದಾರಿಯಿಂದ ತಾವು ಉತ್ತರ ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಈಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯನ್ನ ನೀವು ಜಾಯ್ನ್ ಆಗ್ಲಿಕ್ಕೆ ಮುಂಚೆ ಪ್ಲೇ ಮಾಡಿದೆ. 10 ಸತಿ ಸರ್, 1.5 ನಿಮಿಷದ ಹೇಳಿಕೆಯಲ್ಲಿ 10 ಸತಿ ಉದ್ರೇಕಗೊಳಿಸಲಾಯಿತು, ಉದ್ರೇಕಗೊಳಿಸಬಾರ್ದು, ಉದ್ರೇಕ ಮಾಡೋ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ ಯಾರಿಗೆ ಹೇಳ್ತಿದ್ದೀರಿ? ಉದ್ರೇಕಗೊಳಿಸಿದವ್ರ ಬಗ್ಗೆ ಮಾತನಾಡ್ತಾ ಇರುವ ಸಚಿವರಿಗೆ ಕೈಯಲ್ಲಿ ಕಲ್ಲಿಟ್ಕೊಂಡು ಕೈಯಲ್ಲಿ ಚಪ್ಪಲಿ ಇಟ್ಕೊಂಡು ತೂರ್ದವರು ಕಣ್ಣಿಗೆ ಕಾಣ್ತಾ ಇಲ್ವಾ ನಟರಾಜ್ ಗೌಡ್ರೆ? ಕೈಯಲ್ಲಿ ಕಲ್ಲು ಹಿಡಿಬಾರ್ದು ತಪ್ಪು, ಕೈಯಲ್ಲಿ ಚಪ್ಪಲಿ ಹಿಡಿಬಾರ್ದು ತಪ್ಪು ಹೇಳಲಿಕ್ಕೆ ನಿಮ್ಮ ಬಾಯಿಗಳಿಗೆ, ಐ ಆಮ್ ಸಾರಿ ಟು ಯೂಸ್ ಹಾರ್ಶ್ ವರ್ಡ್ಸ್, ಈ ರೀತಿಯಾಗಿ ಹೇಳಲಿಕ್ಕೆ ಸಚಿವರ ಬಾಯಿಗೆ ಯಾರು ಪಟ್ಟಿ ಕಟ್ಟಿದ್ದಾರೆ ನಟರಾಜ್ ಗೌಡ್ರೆ? ಇಲ್ಲ, ಈಗ ನೀವು ನನ್ನ ಕೇಳ್ತಾ ಇದ್ದೀರಿ ನೋಡಿ, ಕೈಯಲ್ಲಿ ಕಲ್ಲಿಡಿಯುವಂತ ಯಾವನೇ ಮತಾಂಧ ಆಗ್ಲಿ, ಧರ್ಮಾಂಧ ಆಗ್ಲಿ, ಕಿಡಿಗೇಡಿ ಆಗ್ಲಿ, ಸಮಾಜಘಾತುಕ ಆಗ್ಲಿ, ಅವನನ್ನ ಕಾನೂನು ರೀತಿಯ ಕಠಿಣವಾದ ಶಿಕ್ಷೆ ಕೊಡಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ಬೇಕೋ ಆ ರೀತಿಯಾಗಿ ಮಾಡ್ಬೇಕು. ಅಂತವ್ರನ್ನ ಎಡೆಮುರಿ ಕಟ್ಟಬೇಕು. ಮುಂದೊಮ್ಮೆ ಈ ತರ ಮಾಡಬಾರ್ದು. ಆ ರೀತಿಯಲ್ಲಿ ಅವ್ರಿಗೆ ಏನು ಪೊಲೀಸ್ ಇಲಾಖೆಯಿಂದ ಏನ್ ಸಾಧ್ಯತೆ ಇದೆ, ಅವ್ರನ್ನ ರೌಡಿ ಶೀಟರ್ ಆಗ್ತಾರ, ಅವ್ರನ್ನ ಬೇಲ್ ಆಗ್ದಂಗೆ ಅವ್ರಿಗೆ ಒಳಗಡೆ ಕಳಿಸ್ತಾರ, ಈ ರೀತಿಯ ಪ್ರಕ್ರಿಯೆ ಆಗ್ಬೇಕು. ಯಾಕಂದ್ರೆ ಮರುಕಳಿಸಬಾರ್ದು. ಅದನ್ನ ನೋಡಿ ಬೇರೆಯವ್ರಿಗೆ ಆಯ್ತು 3 ದಿನಕ್ಕೆ ಬೇಲ್ ಸಿಗುತ್ತೆ, 2 ದಿನಕ್ಕೆ ಬೇಲ್ ಸಿಗುತ್ತೆ ಅನ್ನೋ ತರ ಬರಬಾರ್ದು. ಕಾನೂನಿನ ಭಯ, ಅಟ್ಲೀಸ್ಟ್ ಕಾನೂನಿನ ಭಯ, ಸೌಹಾರ್ದತೆ ಇರಬೇಕು, ಭ್ರಾತೃತ್ವ ಇರಬೇಕು. ಅವೆಲ್ಲ ಇಲ್ಲ. ನಾನು ಕಿಡಿಗೇಡಿ ಅಂತ ಹೇಳೋಂತ ಯಾವನೇ ಅವನಾಗಿರ್ಲಿ, ಯಾವ ಧರ್ಮದವನೇ ಆಗಿರ್ಲಿ, ಅವನ್ನ ಮೊದಲು ಒಳಗೆ ಹಾಕಬೇಕು, ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ನಿಮಗಿರೋಷ್ಟು ಕಾನೂನು ಪ್ರಜ್ಞೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕಿಲ್ಲ? ಕಣ್ ಕಾಣ್ತಾ ಇಲ್ವಾ ಅವ್ರಿಗೆ? ನಟರಾಜ್ ಗೌಡ್ರೆ, ಇನ್ನೊಂದು ಹೇಳಿಕೆ, ಎಸ್ ಪಿ ಅವರ ಹೇಳಿಕೆಯನ್ನು ಕೇಳಿಸ್ಕೊಂಬಿಡಿ, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೇರವಾಗಿ ಹೇಳಿದ್ದಾರೆ ಘಟನೆ ಏನಾಗಿದೆ ಅಂತ ಹೇಳಿ. ಸಚಿವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋ ರೀತಿಯಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಪಿ ಹೇಳಿಕೆ ತಗೊಂಬನ್ನಿ. ಅದಾದ್ಮೇಲೆ ಮತ್ತೊಂದು ಸತಿ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆನ 5 ಸೆಕೆಂಡ್ ಹಾಕಿ, ಶುರುವಿನ 10 ಸೆಕೆಂಡ್. SP ಬೈಟ್ ಫಸ್ಟ್. ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್, ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಆ ಕಲ್ಲು ತಗೊಂಡು ಅವರು ಹೊರಗಡೆ ಎಸಿದಾನೆ. ಆ 2 ಕಲ್ಲೇ ಬಿತ್ತು, ಬೇರೆ ಯಾವುದು ಕಲ್ಲಿರಲಿಲ್ಲ. ಅಪೋಸಿಟ್ ಗ್ರೂಪ್ ಕಡೆಯಿಂದ ಕೂಡ ಯಾವುದು ಸ್ಟೋನ್ ಬೆಲ್ಟಿಂಗ್ ಹತ್ರ ಯಾವುದೂ ಇರಲಿಲ್ಲ. ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್, ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಆ ಕಲ್ಲು ತಗೊಂಡು ಅವರು ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಏನಾರ ನಡೆದಿದ್ರೆ ಅದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ಕಾರ್ಯಕ್ರಮ ಅಡ್ಡಿಪಡಿಸುವಂತ ಪ್ರಯತ್ನಗಳೇನಾದ್ರೂ ಆಗಿದ್ರೆ ಏನ್ ನಟರಾಜ್ ಗೌಡ್ರೆ? ಅಂದ್ರೆ ಮಾಹಿತಿ ಕೊರತೆನಾ, ಅಥವಾ ಗೊತ್ತಿದ್ರೂ ಕೂಡ ಅಡ್ಡಿಪಡಿಸೋದಾಗಿದೆ, ಕಲ್ಲು ಎಸೆಯಲಾಗಿದೆ, ಚಪ್ಪಲಿ ಎಸೆಯಲಾಗಿದೆ ಇದನ್ನು ಹೇಳಕ್ ಧೈರ್ಯ ಇಲ್ವಾ ಸಚಿವರಿಗೆ ನಟರಾಜ್ ಗೌಡ್ರೆ? ಇಲ್ಲ, ಈಗ ನೋಡಿ, ಈಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನ್ ಹೇಳಿದ್ದಾರೆ, ನಾನು ಅವರ ವರ್ಡ್ಸ್ ಮೇಲೆ ಹೋಗ್ತೀನಿ. ಯಾಕಂದ್ರೆ ಅವರು ಬರೋ ಹೊಣೆಗಾರಿಕೆ ಮಾಹಿತಿ, ಫಸ್ಟ್ ಹ್ಯಾಂಡ್ ಮಾಹಿತಿ ಅವ್ರಿಗೆ ಇರುತ್ತದೆ. ಆ ಮಾಹಿತಿಯನ್ನ ಯಾರು ಪಡ್ಕೊಂಡಾದ್ರೂ ಹೇಳ್ಬೇಕು. ಜಿಲ್ಲಾ ಸಚಿವರಾಗ್ಲಿ ಬೇರೆಯವರಾಗ್ಲಿ ಆ ಮಾಹಿತಿಯನ್ನು ಪಡ್ಕೊಂಡು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೇಳ್ಬೇಕಾಗುತ್ತೆ. ಆಮೇಲೆ ಆದ್ರೂ ಕೂಡ ಒಂದಂತೂ ನಿಜ, ಅವ್ರನ್ನ ಪೊಲೀಸ್ನವರು CCTVಯನ್ನ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 8 ರಿಂದ 9 ಜನ ಅಂತ ಹೇಳಿದ ಮಾಹಿತಿ ಬಂತು. ಇನ್ನು ಸುಮಾರು 20-22 ಜನ ಇನ್ನೂ ಅದ್ರಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರನ್ನು ಕೂಡ CCTVಯನ್ನ ಉಪಯೋಗಿಸಿಕೊಂಡು ಅದನ್ನ ಅರೆಸ್ಟ್ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ. ಇವತ್ತು ಕೂಡ ಬೆಳಗ್ಗೆ ಕೂಡ ಕೆಲವರು ಯಾವುದೋ ಮಟನ್ ಸ್ಟಾಲ್ಗಳನ್ನ ಗುರಿ ಇಟ್ಕೊಂಡು ಕಲ್ಲೆಲ್ಲ ತೂರಾಟ ಮಾಡ್ದಂತೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿ CCTV ತಗೊಂಡು ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಭಾಗದಲ್ಲಾಗ್ಲಿ, ಆಮೇಲೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲೇ ಮುಖ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು ಶಾಂತಿ ಸುವ್ಯವಸ್ಥೆ ಅಗತ್ಯ ಇದೆ, ನಂಬರ್ 1. ನಂಬರ್ 2, ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದ್ ಸೆಂಟೆನ್ಸ್ ನಾವು ತಗೋಬಹುದು. ಹೌದು, ಪ್ರಚೋದನೆ ಮಾಡಬಾರ್ದು, ಯಾರು ಮಾಡಬಾರ್ದು, ಅದನ್ನ ಹಿಂದೂ ಮುಸ್ಲಿಂ ಅಂತ ಕನ್ವರ್ಟ್ ಮಾಡಬಾರ್ದು, ನಾವು ಸುಮ್ನಿರ್ಬೇಕಾ, ನಾವು ಕ್ರಮ ತಗೋಬೇಕು. ಏನ್ ಪ್ರಚೋದನೆ ಆಯ್ತು ನಟರಾಜ್ ಗೌಡ್ರೆ? ಏನ್ ಪ್ರಚೋದನೆ ಆಯ್ತು?
ಅಲ್ಲ ಇಲ್ಲಿವರೆಗೂ ಆಗಿದ್ಯಾ ಇನ್ನು ಮುಂದಕ್ಕೆ ಇದು ಯಾಕಂದ್ರೆ ನೋಡಿ ಅಲ್ಲಿ ಶಿವಾಜಿ ಇಲ್ಲ ಸತ್ಯನಾರಾಯಣ ಅವರು ಇದ್ದಾರೆ ಸತ್ಯನಾರಾಯಣ ಅವರು ಇದ್ದಾರೆ ಸತ್ಯನಾರಾಯಣ ಅವ್ರು ಹೇಳಿ ಅಲ್ಲಿನವ್ರು ಬಾಗಲಕೋಟೆಯವರು ಸತ್ಯನಾರಾಯಣ್ ಸರ್ ನನ್ ಧ್ವನಿ ತಲುಪ್ತಾ ಇದ್ರೆ ಏನ್ರಿ ಪ್ರಚೋದನೆ ಮಾಡಿದ್ರಿ ಶಿವಾಜಿ ಫೋಟೋ ಹಿಡ್ದಿದ್ ಪ್ರಚೋದನೆನಾ ಶಿವಾಜಿ ಮಹಾರಾಜರ ಬಗ್ಗೆ ಹಾಡು ಹಾಕಿದ ಪ್ರಚೋದನೆನಾ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಿದ ಪ್ರಚೋದನೆನಾ ಏನ್ ಪ್ರಚೋದನೆ ಮಾಡಿದ್ರಿ ಕಲ್ಲು ಹೊಡೆಯುವಂತ ಪ್ರಚೋದನೆ ಏನ್ ಮಾಡಿದ್ರಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದಕ್ಕೆ ಪ್ರಚೋದನೆ ಆಗಬಾರದು ಆ ಹೇಳಿ ಸರ್ ಅಲ್ಲ ನೀವ್ ಹಿಂಗ್ ಹೇಳ್ಬೋದು ಸರ್ ನಿಮ್ ಇಡೀ ಸರ್ಕಾರ ಡಿಸೈಡ್ ಮಾಡ್ಕೊಂಡಂಗಿದೆ ನಿಮ್ ಇಡೀ ಸರ್ಕಾರ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಈ ಕಡೆಯಿಂದ ಪ್ರಚೋದನೆ ಆದ್ರೆ ಆ ಕಡೆಯಿಂದ ಕಲ್ ಬರೋದು ಅಂತ ಹೇಳಿ ಅಲ್ಲ ಸ್ಥಳೀಯರಿದ್ದಾರೆ ಸತ್ಯನಾರಾಯಣ ಅವರಿದ್ದಾರೆ ಸತ್ಯನಾರಾಯಣ ಅವ್ರ ವಾಯ್ಸ್ ಮಾತ್ರ ಹೇಳಿ ಸರ್ ಏನ್ ಪ್ರಚೋದನೆ ಮಾಡಿದ್ರಿ ಶಿವಾಜಿ ಫೋಟೋ ಇಟ್ಕೊಳ್ಳೋದಕ್ಕೆ ಪ್ರಚೋದನೆ ಆಯ್ತಾ ಮೇಡಮ್ ನೋಡಿ ಬಾಗಲಕೋಟೆ ಮೇಡಮ್ ನಾನು ಏನ್ ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ ಬಾಗಲಕೋಟೆ ಮತೀಯವಾಗಿ ಒಂದು ಕಾಲಘಟ್ಟದಲ್ಲಿ ಸೂಕ್ಷ್ಮ ಪ್ರದೇಶವಾಗಿತ್ತು ಸುಮಾರು 1988ರಾಗ ಕೊನೆಯ ಒಂದು ಘಟನೆ ಆದ್ಮೇಲೆ ಕಳೆದ 23 ವರ್ಷದಿಂದ ಶಾಂತಿ ನೆಮ್ಮದಿಯಿಂದ ಇತ್ತಿದ್ದು 88 ನಂತರ 98ರವರೆಗೂ ಜನತಾದಳ ಕಾಂಗ್ರೆಸ್ ಏನು ಕಾಂಗ್ರೆಸ್ಸಿನ ಪ್ರಭಾವ ಕಡಿಮೆ ಆಯ್ತು ಅವಾಗ ಇದು ನೆಮ್ಮದಿಯಿಂದ ಇತ್ತು 98ರಿಂದ 2013ವರೆಗೂ ಬಿಜೆಪಿ ಸರ್ಕಾರ ಇದ್ದಾಗ ಈ ಬಾಗಲಕೋಟೆ ನಗರ ಸಂಪೂರ್ಣ ಶಾಂತವಾಗಿ ನಿರಾತಂಕವಾಗಿತ್ತು ಏನು 13ರಾಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಇದು ಎಲ್ಲೋ ಒಂದ್ ಕಡೆ ಮತ್ತೆ ಯಾಮಾರಕ್ಕೆ ಹೋಗ್ತು ಆದ್ರೆ ಬಾಲ ಬಿಚ್ಚಕ್ ಹೋದ್ರು ಆದ್ರೆ ಅವಾಗ ಆಗ್ಲಿಲ್ಲ ತಿರ್ಗಾ ಮತ್ತೆ 18ರಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ 23ವರೆಗೂ ಶಾಂತವಾದ ಪ್ರದೇಶ ಆಗಿತ್ತು 23ರಲ್ಲಿ ಮತ್ತೆ ಯಾವಾಗ ಪುನಃ ಕಾಂಗ್ರೆಸ್ ಸರ್ಕಾರ ಬಂತು ಈ ಏನು ಒಂದು ಇಲ್ಲಿ ಕೋಮು ಪ್ರಚೋದನೆ ಏನು ಒಂದು ಮತಾಂಧ ಶಕ್ತಿಗಳ ಅಟ್ಟಹಾಸ ಇದು ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಇದನ್ನು ನಾವು ಈ ಮುಂಚೆ ಕಳೆದ 2 ವರ್ಷದಿಂದ ಹೇಳ್ತಾ ಬರ್ತಾ ಇದೀವಿ ಬಾಗಲಕೋಟೆಯಲ್ಲಿ ಈದ್ ಮೆರವಣಿಗೆ ಸಂದರ್ಭದಲ್ಲಿ ಏನು ಈ ಲೆಬನಾನ್ ಪಾಕಿಸ್ತಾನ ಪ್ಯಾಲೆಸ್ಟೈನ್ ಧ್ವಜಗಳ ಪ್ರದರ್ಶನ ಮಾಡಿದ್ರು ಆವಾಗಲೇ ನಮ್ಮ ಕಾರ್ಯಕರ್ತರು ದಾಖಲೆಗಳ ಸಮೇತ ಕೋರ್ಟ್ಗಳ ರೂಲಿಂಗ್ ಸಮೇತ ಮಾನ್ಯ ಪೊಲೀಸ್ ಇಲಾಖೆಗೆ ಹೋಗಿ ದೂರು ಸಲ್ಲಿಸಿದಾಗ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತಿನ ಪೊಲೀಸ್ ಕಾರ್ಯಾಲಯ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಕಾರ್ಯಾಲಯಗಳಾಗ್ಬಿಟ್ಟಿದಾವು ಇಷ್ಟೊತ್ತು ನೀವು ಪೊಲಿಟಿಕಲ್ ಮಾತನಾಡಿದ್ರಿ ಸತ್ಯನಾರಾಯಣ್ ಸರ್ ನನಗೆ ವಾಸ್ತವವಾಗಿ ಏನಾಯ್ತು ಅನ್ನೋದು ಬೇಕ್ರಿ ನೀವು ಸ್ಥಳೀಯರಿದ್ದೀರಿ ಹಾಗ ಕೇಳ್ತಿದ್ದೀನಿ ಕಲ್ ತಗೊಂಡು ಚಪ್ಪಲಿ ತಗೊಂಡು ಮಸೀದಿ ಒಳಗಿಂದ ಹೊಡೆಯುವಂತದ್ದು ಏನು ಉದ್ರೇಕ ಏನ್ ಪ್ರಚೋದನೆ ಏನಾಯ್ತು ಅಲ್ಲಿ ಯಾವುದೋ ಪ್ರಚೋದನೆ ಇರ್ಲಿಲ್ಲ ನಾನೇನ್ ಕೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ ಏನ್ ಕೇಳ ಬಯಸ್ತಾ ಇದ್ದೀನಿ ಅಂದ್ರೆ ಮೆರವಣಿಗೆ ಹೆಚ್ಚು ಕಡಿಮೆ ಮುಕ್ತಾಯ ಹಂತದಲ್ಲಿತ್ತು ಇನ್ನೊಂದು 40-50 ಮೀಟರ್ ಆದ್ರೆ ಮೆರವಣಿಗೆ ಹೋಗ್ತಾ ಇತ್ತು 4 ಕಿಲೋಮೀಟರ್ ಮೆರವಣಿಗೆ ಆದಾಗ ಎಲ್ಲೂ ಏನೂ ಆಗ್ಲಾರ್ದಾಗ ಈ ಏನು ಮಸೀದಿ ಮುಂದೆ ಬಂದಾಗ ಕಲ್ಲು ತೂರ್ತಾರ ಚಪ್ಪಲಿ ತೂರ್ತಾರ ಯಾವ್ದು ಪ್ರಚೋದನೆ ನಮ್ದೇನ್ ಪ್ರಚೋದನೆ ಇತ್ತಲ್ಲೇ ಆಮೇಲೆ ಇವರು ಪ್ರೇಯರ್ ಮುಗಿದು ಹೋಗಿತ್ತು ಪ್ರೇಯರ್ ಮುಗಿದು ಸುಮಾರು ತಾಸುಗಳಾಗಿದ್ವು ಆದ್ರೆ ಇವ್ರು ಅಲ್ಲೇ ಕಾಯ್ಕೊಂಡು ಕುಂತು ಆ ಮೆರವಣಿಗೆ ಮೇಲೆ ಕಲ್ಲೆಸೆಯೋದು ಚಪ್ಪಲಿ ಎಸೆಯೋದು ಮಾಡಿದ್ದು ಪೂರ್ವನೇ ಪ್ರಚೋದನೆ. ಸಾದಿಕ್ ಪಾಷಾ ಅವರೇ ಮಸೀದಿ